ಕೃಷ್ಣ ಬರೆಯ ಓ ಬರೆಯ ಬಾ. ಈಕೆ ದೊಡ್ಡ ಆಪತ್ತು ಸಿಕ್ಕಾಕೊಂಡಿದ್ಲು. ನಾನು ಮತ್ತು ಕುಮಾರ್ ಬಿಡಿಸ್ಕೊಂಡು ಬಂದು. ಇವನು ನಮ್ಮ ಸೋದರತೆ ಮಗ ನಾಗಪ್ಪ ಅಂತ. ನಮಸ್ಕಾರ. ಹೌದು ಇಡು. ಕ್ವೈಟ್ ವೆಲ್, ಥ್ಯಾಂಕ್ ಯು. ಮಿಸ್ ಶೀಲಾ, ನಿಮ್ಮೂರು? ಆಮೇಲೆ ವಿಚಾರಿಸ್ಕೊಳ್ಳೋಣ. ನಡೆಯೋ ಈಗ ಬರ. ನಿಮ್ಗೇನಾದ್ರು ಹೆದರಿಕೆ ಆದ್ರೆ ನನಗೆ ಹೇಳ್ಕೊಳಿಸಿ, ತಕ್ಷಣ ನಾನು ಕುಮಾರನ್ ಕಳಿಸ್ಕೊಡ್ತೀನಿ. ರಣಹತ್ನಾಗಿ ಬಾಯ್ ಬಿಡ್ತಾ ಇರ್ತವೆ. ಕೊಟ್ಟೆ ನೋಡೋ ಧನ್, ಹೊಡೆದೆ ನೋಡೋ ಧನ್, ಧನ್ ಧನ ಧನ್ ಮಸ್ತ್ ಕಲಂದರ್ ಅಂತ ಒಂದೇ ಫೈಟಿಂಗು, ಒಂದೇ ಬಾಕ್ಸಿಂಗ್. ಸ್ಟಾರ್ಟ್ ಮಾಡೋ ಬುರುಡೆನಾ? ಲೇ ನನ್ ಬುರುಡೆ ಅಂತೇನೋ, ನೀನ್ ಅಲ್ಲಿ ಬರ್ಬೇಕಾಗಿತ್ತು. ನಿನ್ನ ಬುರುಡೆನ ತೆಂಗಿನಕಾಯಿ ಹೊಡೆದ ಬಡ್ಬಿಟ್ಟು ಎರಡಪ್ಪ ಮಾಡ್ಬಿಟ್ಟು. ಅಯ್ಯೋ ನಿನ್ನಂತೀನ ನಾಗಪ್ಪ, ಸುಮ್ಮನೆ ಸುಮ್ಮನೆ. ಧಣಿ, ಅಡಿಗೆ ಕೆಲ್ಸಕ್ಕೆ ಯಾರು ಬರೋಲ್ಲ ಅಂದ್ಬಿಟ್ರು. ಅಯ್ಯೋ ಹಾಗಾದ್ರೆ ನಾವೆಲ್ಲ ಉಪವಾಸ. ಹಂಗಾಗ್ಬಾರ್ದು ಅಂತಲೇನೆ ನಾನ್ ತಂಗಿನ ಕರ್ಕೊಂಡು ಬಂದಿದ್ದೀನಿ. ಎಲ್ಲಿ ಎಲ್ಲಿ? ಕಮಲಾ, ಬಾಮ. ಇವಳು ನಿನ್ ತಂಗಿನ? ಹೌದು. ಒಳಗಡೆ ಹೋಗಲ್ಲ. ಪರವಾಗಿಲ್ಲ, ಊಟ ಗ್ಯಾರಂಟಿ. ಮತ್ತೆ ಉಪವಾಸ ಇರ್ಸಕ್ಕಾಯ್ತದ? ನೋಡಿ, ನಂಗೆ ಕಾಫಿ ಗಿಫಿ ಮಾಡಿ ಅಭ್ಯಾಸ ಇಲ್ಲ. ಇದು ಹೆಂಗೈತೋ ಏನೋ, ಆಮ್ಯಾಗ ಬೈಕೋಬೇಡಿ. ಕೈ ಅಂತದ್ದು ಬಲು ರುಚಿ. ಗಲಗಲ ಅಂತ ಬಳೆ ಶಬ್ದ, ಕಿಲಿಕಿಲಿ ಅಂತ ಹೆಣ್ಣಿನ ನಗುವಿನ ಶಬ್ದ ಇದ್ರೆ ಕಾಫಿ ಏನು ವಿಷ ಕೊಟ್ಟರು ರುಚಿಯಾಗಿರುತ್ತೆ. ಕಮಲ. ಲಕ್ಷ್ಮ, ಯಾಕೋ ಪೆಚ್ಚಾಗಿದೆಯಾ? ಹೆದರಿಕೆ? ಹೆದರಿಕೇನಿಲ್ಲ, ಯೋಚನೆ. ಏನ್ ಯೋಚನೆ? ದೆವ್ವ ಎಷ್ಟೊತ್ತಿ ಬರುತ್ತೋ ಅಂತ. ಅದು ಬಿಟ್ರೆ ಬೇರೆ ಏನು ಯೋಚನೆ ಇವನಿಗೆ? ಬರೀ ಹುಡುಗಾಟ ಆಡ್ತಾ ಇದ್ದಾನು. ನೀನ್ ಆಡ್ತೀಯ ಹುಡುಗಾಟನ? ಅಲ್ಲ, ನಿನ್ನೆ ರಾತ್ರಿ ದೆವ್ವ ಬಂದ್ಬಿಟ್ಟಿದ್ದೆ, ಬಹಳ ಗಲಾಟೆ ಮಾಡ್ತಂತೆ. ಬಾಗಲ ದಡ್ದಡ ದಡ್ದಡ, ಮೇಲೆ ಕೆಳಗೆ ಕೆಳಗೆ ಮೇಲೆ ಕೆಳಗೆ